Star star. Second one is star delta. Delta delta. So ಇದರಲ್ಲಿ ಕನೆಕ್ಷನ್ಸ್ ಸ್ಟಾರ್ 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 ಡೆಲ್ಟಾ 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 ಸ್ಟಾರ್. ಈಗ ಸ್ಟಾರ್ ಕನೆಕ್ಷನ್ ಮಾಡೋ ಮೆಥಡ್ ಯಾವುದು ಅಂದ್ರೆ ಪ್ರೈಮರಿ ಕನೆಕ್ಷನ್ ಕೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಪ್ರೈಮರಿ ಹೌದಾ, ಇದೊಂದು ಟ್ರಾನ್ಸ್ಫಾರ್ಮರ್ ಇಂದ ಪ್ರೈಮರಿ ಹೌದಾ. ಸೊ ಅದರಲ್ಲಿ ಏನಾಗಿರುತ್ತೆ 230 0 0 0 ಅಂತ ಇರುತ್ತೆ. ಆಲ್ zeros are shorted. ಇವುಗಳೆಲ್ಲ ಬಂದು ಇಲ್ಲಿ ಶಾರ್ಟ್ ಮಾಡಬೇಕು. 230 ಇಂದ ಸಪ್ಲೈ ತಗೊಳ್ತೀವಿ. 230 ಇಂದ ಸಪ್ಲೈ ತಗೊಳ್ತೀವಿ. ಇದು R Y B. So this connection is nothing but a star connection. ಈ ರೀತಿ ಡೆಲ್ಟಾ ಬೇಕಪ್ಪ ಅಂತಂದ್ರೆ ಇದರಲ್ಲಿ ಫಸ್ಟ್ ಟ್ರಾನ್ಸ್ಫಾರ್ಮರ್ ಒಂದು ಪ್ರೈಮರಿ ಫೇಸ್ ಇದರಲ್ಲಿ 0 230 0 230. ಸೆಕೆಂಡ್ ಟ್ರಾನ್ಸ್ಫಾರ್ಮರ್ ಇಂದ ಪ್ರೈಮರಿಯ ಚಾರ್ಜ್ ಮಾಡ್ತೀವಿ. ಸೆಕೆಂಡ್ ಟ್ರಾನ್ಸ್ಫಾರ್ಮರ್ 230, ಫಸ್ಟ್ ಟ್ರಾನ್ಸ್ಫಾರ್ಮರ್ 230 ಮತ್ತು 0 ಚಾರ್ಜ್ ಮಾಡ್ತೀವಿ. ಥರ್ಡ್ ಟ್ರಾನ್ಸ್ಫಾರ್ಮರ್ ಮತ್ತು ಫಸ್ಟ್ ಟ್ರಾನ್ಸ್ಫಾರ್ಮರ್ ಅದೇ ರೀತಿ ಕನೆಕ್ಷನ್ ಮಾಡಿ ಇಲ್ಲಿ ಏನು ಮಾಡ್ತೀವಿ, we are taking the supplies. ಈಗ ಇದಕ್ಕೆ ಡೆಲ್ಟಾ ಕನೆಕ್ಷನ್ ಆಯ್ತು. ಸೊ ಇದೇ ರೀತಿ ಫಸ್ಟ್ ಬರ್ತಕ್ಕಂಥದ್ದು ಪ್ರೈಮರಿ ಸೈಡ್, ಸೆಕೆಂಡ್ ಬರ್ತಕೊಂಡ್ರೆ ಅದು ಸ್ಟಾರ್ ಕನೆಕ್ಷನ್ ಸೆಕೆಂಡರಿ ಸೈಡ್ ಹೌದಾ. ಪ್ರೈಮರಿ ಕನೆಕ್ಟ್ ಮಾಡಿದ್ವಿ, ಡೆಲ್ಟಾ ಮಾಡಿದ್ವಿ. ಸೆಕೆಂಡರಿ ಪ್ರೈಮರಿ ಸ್ಟಾರ್ ಮಾಡಿದ್ವಿ, ಸೆಕೆಂಡರಿ ಡೆಲ್ಟಾ ಮಾಡಿದ್ವಿ ಹೌದಾ. ಇದೇ ಕನೆಕ್ಷನ್ ಆಗುತ್ತೆ. ಇದೇ ರೀತಿ ನಾವು 3 ಟ್ರಾನ್ಸ್ಫಾರ್ಮರ್ಗಳನ್ನು ತಗೊಂಡು ಈಗ ಫಸ್ಟ್ ಕನೆಕ್ಷನ್ ಸ್ಟಾರ್ ಸ್ಟಾರ್ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ತಗೊಂಡ್ವಿ. ಅದರಲ್ಲಿ ಫಸ್ಟ್ ಕನೆಕ್ಷನ್ ಈಸ್ ಸ್ಟಾರ್ ಸ್ಟಾರ್. This is the transformer 1. Transformer 2. And the transformer 3.
also star all zeros are shorted. So we have to identify the phase voltage and the line voltage, phase current and line current. So those three voltages ಇಲ್ಲಿ ಇದನ್ನು ಸ್ಟಾರ್ ಕನೆಕ್ಷನ್ ಮಾಡ್ತೀವಿ. This is the star point. So voltage pending ಅಂತಂದ್ರೆ ಯಾರು ಸಿಕ್ಕ ಹೋಗ್ಬೇಕಾ ಇಲ್ಲಿ ಪ್ರೈಮರಿ ಸೈಡ್ ಕನೆಕ್ಟ್ ಮಾಡಿದ್ರೆ ಅಂದ್ರೆ P1 ಅದೇ ಸೆಕೆಂಡರಿ ಸೈಡ್ ಕನೆಕ್ಟ್ ಮಾಡಿದ್ರೆ ಅಂತಂದ್ರೆ P2 ಮತ್ತೆ ಒಂದು ಸೈಡ್ ಕನೆಕ್ಟ್ ಮಾಡಬಹುದು. ಈಗ ಕರೆಂಟ್ ಕಂಡಿಡಿಯಬೇಕು ಅಂತಂದ್ರೆ ಸೊ ಈ ವೋಲ್ಟೇಜ್ ನಾವು ಬೀಟಾ ಹಾಕ್ತೀವಿ. ಇದು ಫೇಸ್ ಕರೆಂಟ್ ಅನ್ನು ಅಬ್ಸರ್ವ್ ಮಾಡಬಹುದು. ಐ ಫೇಸ್ ವೈಂಡಿಂಗ್ ನಲ್ಲಿ ಬರ್ತಕ್ಕಂಥ ಕರೆಂಟ್ ಅನ್ನು ಅಬ್ಸರ್ವ್ ಮಾಡಬಹುದು. ಫೇಸ್ ಕರೆಂಟ್ ಇಲ್ಲಿ ಒಂದು ಇನ್ನೊಂದು ಮೀಟರ್ ಮಾಡ್ತೀವಿ. ಲೈನ್ ಕರೆಂಟ್ ಅನ್ನು ಅಬ್ಸರ್ವ್ ಮಾಡೋದು. 0 to 5 ampere, 0 to 5 ampere. ಇದು ಲೈನ್ ಅಲ್ಲಿ ಬರ್ತಕ್ಕಂಥ ಕರೆಂಟ್, ಲೈನ್ ಕರೆಂಟ್. ಇದು ವೈಂಡಿಂಗ್ ಅಲ್ಲಿ ಬರ್ತಕ್ಕಂಥ ಕರೆಂಟ್, ಫೇಸ್ ಕರೆಂಟ್. ಆಮೇಲೆ ವೋಲ್ಟೇಜ್ ಅಕ್ರಾಸ್ 230 and 0.2 that is phase. V phase ಆಗುತ್ತಲ್ಲ. ವೋಲ್ಟೇಜ್ ಬಿಟ್ವೀನ್ ಎನಿ ಟೂ ಲೈನ್ಸ್ ಅದೇ ರೀತಿ ಕನೆಕ್ಷನ್ ಮಾಡಿದ್ರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ V2 ಇದೇನಾಗುತ್ತೆ VL ಆಗುತ್ತೆ. ಇದು V phase ಆಗುತ್ತೆ. ವೋಲ್ಟೇಜ್ ಬಿಟ್ವೀನ್ ಎನಿ ಟೂ ಲೈನ್ಸ್ is nothing but a line voltage. Voltage between any line and the neutral point. So that is phase voltage. So here star ಆಗಿರೋದ್ರಿಂದ star ಕನೆಕ್ಷನ್ ಆಗಿರೋದ್ರಿಂದ ಎರಡು ಸೈಡ್ star ಆಗಿರೋದ್ರಿಂದ VL line voltage is equal to √3 times of V phase. VL is equal to √3 times of V phase. ಅಂದ್ರೆ VL V phase multiplied by √3 ಮಾಡಿದ್ರೆ ಅಷ್ಟು ವ್ಯಾಲ್ಯೂಗೆ ಸಮಾನವಾಗಿರುತ್ತೆ. ಸ್ಟಾರ್ ಕನೆಕ್ಷನ್ ಆಗಿರೋದ್ರಿಂದ ಇಲ್ಲಿ IL ನಲ್ಲಿ ಕರೆಂಟ್ ಬರುತ್ತೋ ಮತ್ತು ವೈಂಡಿಂಗ್ ಅಲ್ಲೂ ಅದೇ ಕರೆಂಟ್ ಬರುತ್ತೆ. ಹಾಗಾಗಿ I phase is equal to IL. ವೋಲ್ಟೇಜ್ ಮಾತ್ರ ಡಿಫರೆಂಟ್ ಆಗಿದೆ, ಕರೆಕ್ಟ್ ಹೌದಾ? ಇದೇ ನೋಡಿ ಮೇಬಿ ಯಾಕಂದ್ರೆ ಓನ್ಲಿ ಆನ್ ಒನ್ ಸೈಡ್ ಡ್ಯೂ ಟು ದ ಶಾರ್ಟೇಜ್ ಆಫ್ ಮೀಟರ್ಸ್. ಮೀಟರ್ ಕಡಿಮೆ ಇರೋದ್ರಿಂದ ವಿ ಆರ್ ಮೆಜರಿಂಗ್ ಓನ್ಲಿ ಆನ್ ಸೆಕೆಂಡರಿ ಸೈಡ್. ಸೆಕೆಂಡರಿ ಸೈಡ್ ಅಲ್ಲಿ ಮಾತ್ರ ನಾವು ಮಾಡಬೇಕು. ಏನು ಮಾಡಿದ್ವಿ ಅವಾಗ? ವಿ ಆರ್ ಯೂಸಿಂಗ್ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ with the connection. So that is making into 3-phase transformer. 3-phase transformer ಆಗಿ ನಾವು ಇದನ್ನ ಕನ್ವರ್ಷನ್ ಮಾಡಿದ್ವಿ. 3 single phase transformer ಅನ್ನು ತಗೊಂಡಿದ್ವಿ according to the requirement. So we have to connect in different way, star.
voltage and current values on both sides, primary as well as secondary. Primary side ಅಲ್ಲಿ 230 to 0 ಕನೆಕ್ಟ್ ಮಾಡಿದಾಗ that measures phase voltage. 230 to 230 ಅಂದ್ರೆ line to line ಕನೆಕ್ಟ್ ಮಾಡಿದ್ರೆ ಅಂತಂದ್ರೆ that gives line values, line voltage. Similarly, secondary side ಬಂದಾಗ 230 to 0 ಎಲ್ಲಿ ದೂರ ಮಾಡಿತ್ತು ಈ 230 ಈ 0 ಅಂದ್ರೆ phase voltage. 230 and 0 phase voltage across the winding ಕನೆಕ್ಟ್ ಮಾಡಿದ್ರೆ ಅಂದ್ರೆ ಅದು phase voltage ಅನ್ನು ಮೆಜರ್ ಮಾಡುತ್ತೆ. And if we are connecting between any two lines, ಎರಡು ಲೈನ್ ಗಳ ಮಧ್ಯೆ ನಾವು ಕನೆಕ್ಟ್ ಮಾಡಿದ್ರೆ ಅಂತಂದ್ರೆ automatically that is line voltage. Line voltage ಬಗ್ಗೆ ನಮಗೆ ತೋರಿಸ್ತಾ ಹೋಗುದು. ಈ ಸ್ಟಾರ್ ಕನೆಕ್ಷನ್ ಅಲ್ಲಿ ಸ್ಟಾರ್ ಅಲ್ಲಿ VL is equal to √3 times of V phase. ಹೌದಾ? √3 times of V phase ಅನ್ನ ಮೆಜರ್ ಮಾಡ್ತಾ ಹೋಗುದು. ಅದೇ ಕರೆಂಟ್ I phase is equal to IL. I phase is equal to IL ಅನ್ನುವಾಗ IL is equal to I phase ಅಂತ. ಸ್ಟಾರ್ ಕನೆಕ್ಷನ್ ಅಲ್ಲಿ ಎರಡು ಕರೆಂಟ್ ಫೇಸ್ ಕರೆಂಟ್ ಮತ್ತು ಲೈನ್ ಕರೆಂಟ್ ಸೇಮ್ ಆಗಿರುತ್ತೆ. ವೋಲ್ಟೇಜ್ ಮಾತ್ರ ಡಿಫರೆನ್ಸ್ ಇದೆ. ಗೊತ್ತಾಗುತ್ತಾ? ಸೊ ಇದನ್ನ ನಾವು ಪ್ರಾಕ್ಟಿಕಲ್ ಸಹಿತ ಮೆಜರ್ ಮಾಡೋಣ. ಮೆಜರ್ ಮಾಡಿ ಟೆಸ್ಟ್ ಮಾಡ್ಬೋದು. ಗೊತ್ತಾಗುತ್ತಾ? ಸೊ ಈಗ ಒಂದು ಗೊತ್ತಾಯ್ತು ಅಂತಂದ್ರೆ ನಂತರ ಉಳಿದದ್ದು ನೆಕ್ಸ್ಟ್ ಕನೆಕ್ಷನ್ ನೀವೇ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನೇ ಮಾಡ್ತೀನಿ, ಈಗ ಕನೆಕ್ಷನ್ ಚೇಂಜ್ ಮಾಡ್ತೀನಿ. ಪ್ರೈಮರಿ ಸ್ಟಾರ್ ಇರುತ್ತೆ, ಸೆಕೆಂಡರಿ ಡೆಲ್ಟಾ. ಡೆಲ್ಟಾ ಏನಿದೆ ಈ ಲೈನ್ ಮಾತ್ರ ತೆಗಿತೀನಿ. ಈ 0 to 230 again 0 to 230 230 to 0. So ಈ ಕನೆಕ್ಷನ್ ಇಲ್ಲಿಂದ ಒಂದು ಕನೆಕ್ಷನ್ ಬರುತ್ತೆ, ಒಂದು ಇದರಿಂದ ಒಂದು ಕನೆಕ್ಷನ್ ಬರುತ್ತೆ, ಇದರಿಂದ ಒಂದು ಕನೆಕ್ಷನ್ ಬರುತ್ತೆ. So primary is star connected, secondary is delta connected. So ಇಲ್ಲಿ ಸಹಿತ ನಾವು ಕರೆಂಟ್ ಮತ್ತು ವೋಲ್ಟೇಜ್ ಅನ್ನು ಮೆಜರ್ ಮಾಡಬೇಕು. ಸೊ ಹಾಗಾಗಿ ಏನು ಮಾಡ್ತೀವಿ, V2 230 ಮತ್ತು 0 ಫೇಸ್ ವೋಲ್ಟೇಜ್ ಅನ್ನು ಮೆಜರ್ ಮಾಡುತ್ತೆ. ಈಗ ಈ ಲೈನ್ ಅಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿಗೆ ಇದು ಕರೆಂಟ್ ಫೇಸ್ ಕರೆಂಟ್ ಅನ್ನು ಮೆಜರ್ ಮಾಡುತ್ತೆ. ಈಗ ಇನ್ನೊಂದು ಲೈನ್ ಟು ಲೈನ್ ಕನೆಕ್ಟ್ ಮಾಡಿದ್ರೆ ಲೈನ್ ವೋಲ್ಟೇಜ್, ಇದು ಲೈನ್ ಇದು ಲೈನ್, ಲೈನ್ ಟು ಲೈನ್ VL. ಇದೇನಾದ್ರು ಅಂತಂದ್ರೆ ಫೇಸ್ ವೋಲ್ಟೇಜ್ ಮತ್ತು ಲೈನ್ ವೋಲ್ಟೇಜ್ ಸೇಮ್ ತೋರಿಸುತ್ತೆ. ಇದರಲ್ಲಿ ಚೇಂಜ್ ಆಗಿದೆ. VL is equal to V phase. VL is equal to V phase. ನಂತರ ನೋಡಿ ಇಲ್ಲಿ ಲೈನ್ ಕರೆಂಟ್ ಬರ್ತಾ ಇದೆ, ಬಟ್ ಇದು ಫೇಸ್ ಕರೆಂಟ್. ಹೌದಾ? IL is equal to √3 times of I phase. ಕನೆಕ್ಷನ್ ಏನು ಮಾಡ್ತೀವಿ, ಈಗ ಜಸ್ಟ್ ಪ್ರೈಮರಿ ಸ್ಟಾರ್ ಆಗಿ ಇಟ್ಕೊಂಡ್ವಿ, ಸೆಕೆಂಡರಿ ನಲ್ಲಿ ಡೆಲ್ಟಾ ಮಾಡಿದ್ವಿ. ಡೆಲ್ಟಾ ಕನೆಕ್ಷನ್ ಮಾಡೋದು ಯಾವ ರೀತಿ ಅಂತ ತೋರಿಸಿದೆ. ಅದೇ ರೀತಿ 230 to 0 of the third transformer, 0 to 230 of the second transformer, 0 to 230 of the third transformer. ಈ ರೀತಿ ಕನೆಕ್ಷನ್ ಮಾಡಿದಾಗ ಸೆಕೆಂಡರಿ is delta connected, but the primary is star connected. ಹೌದಾ? Voltage across the winding is nothing but a phase winding. Voltage across line to line is nothing but a line voltage. ಇಲ್ಲಿ phase voltage ಮತ್ತು line voltage
VL is equal to root 3 times of V phase. But current is same in star connection. IL is equal to I phase. Primary star connected, secondary delta connected. ಹದಿನಾರು ಸರ್. ಪ್ರೈಮರಿ ಸೈಡ್ ಅಲ್ಲಿ ಏನು ಮಾಡಿದ್ವಿ ಸ್ಟಾರ್. ಪ್ರೈಮರಿ ಸೈಡ್ ಅಲ್ಲಿ ಸ್ಟಾರ್ ಕನೆಕ್ಷನ್ ಮಾಡಿದಾಗ ಸೊ ಈ ಸ್ಟಾರ್ ಕನೆಕ್ಷನ್ ಗೆ ಏನು ಈಕ್ವೇಷನ್ ಅಪ್ಲೈ ಆಗುತ್ತೆ ಅದು ಆಗುತ್ತೆ. ಯಾವುದು VL is equal to root 3 times of V phase. ಯಾಕಂದ್ರೆ this is star connected. Line current is equal to phase current. Line current is equal to phase current also. So ಯಾಕಂದ್ರೆ this is star connected. Primary star connected. Secondary ಬಂದಾಗ secondary is delta connected. Delta connect ಆಗ್ತದೆ ಅಂದ್ರೆ line voltage is equal to phase voltage. Correct? Line to line is also equal to line to phase. Phase voltage is equal to line voltage. ಹೌದಾ? ಹಾಗಾಗಿ VL is equal to V phase in case of delta connected. IL is equal to root 3 times of phase current. So line current ಬರುತ್ತೆ, ಇದು phase current. Winding ಅಲ್ಲಿ ಹರಿತಕ್ಕಂಥ current phase current. Any line ಅಲ್ಲಿ ಹರಿತಕ್ಕಂಥ current line current. ಹೌದಾ? So ಇಲ್ಲಿ current change ಆಗುತ್ತೆ. Whereas in case of star connection, voltage values change ಆಗುತ್ತೆ, current same ಇರುತ್ತೆ. ಡೆಲ್ಟಾದಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಸೇಮ್ ಇರುತ್ತೆ, ಕರೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಹೌದಾ? ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್. ನಮ್ಗೆ ಯಾವ ರೀತಿ ಬೇಕೋ ನೋಡ್ಕೊಂಡು ನಾವೇ ಮಾಡ್ತೀವಿ. ಯಾವ ಕನೆಕ್ಟ್ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ as a star star or star delta. Star star ಆಗಿ ಕನೆಕ್ಷನ್ ಮಾಡ್ತೀವಿ, ಇಲ್ಲ ಸ್ಟಾರ್ ಡೆಲ್ಟಾ ಆಗಿ ಕನೆಕ್ಷನ್ ಮಾಡ್ತೀವಿ. ಡಿಪೆಂಡ್ಸ್ ಆನ್ ದ ಅಪ್ಲಿಕೇಶನ್.